ಕನ್ನಡದ ಹೆಸರಾಂತ ನಟ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲಿ ಅದ್ಭುತವಾದ ನಟನೆ ಮಾಡಿದಂತಹ ಶ್ರೀಧರ್ ಎನ್ ಅವರು ಹಾಗೂ ಪಾರು ಸೀರಿಯಲ್ನಲ್ಲಿ ಪೋಷಕ ಪಾತ್ರವನ್ನು ಕೂಡ ನಿರ್ವಹಿಸಿದ್ರು. ಸೊ ಈ ಫೋಟೋದಲ್ಲಿ ನೀವೇನು ನೋಡ್ತಿದ್ದ, ಇವರು ಈಗ ಯಾವ ಸ್ಟೇಜಿಗೆ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ನೀವು ಈ ಫೋಟೋನ ನೋಡಬಹುದು. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಸೊ ಅವರಿಗೆ ಯಾವ ರೀತಿಯಾದಂತಹ ಕಾಯಿಲೆ ಬಂದಿದೆ ಅಂತ ಹೇಳಿ ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಆದರೆ ಅವರ ತೀರ ಬದಲಾವಣೆ ನೋಡ್ತಾ ಹೋದರೆ ಸಿಕ್ಕಾಪಟ್ಟೆ ಈಗ ದೊಡ್ಡ ಮಟ್ಟಕ್ಕೆ ಅವರಿಗೆ ಆರೋಗ್ಯ ಹಾಳಾಗಿದೆ. ಸೊ ಆ ಫೋಟೋಗೂ ಈ ಫೋಟೋಗೂ ಅವರ ವ್ಯತ್ಯಾಸನ ನಾವು ನೋಡ್ತಿದ್ರೆ ಅವರೇನ ಅಂತ ಹೇಳಿ ಗುರುತಿಡಿಯೋಕ್ಕಾಗದೇ ಇರೋಷ್ಟು ಮಟ್ಟಿಗೆ ಅವರು ಚೇಂಜ್ ಆಗೋಗಿದ್ದಾರೆ. ಪಾಪ ಇದ್ದಂತಹ ದುಡ್ಡನ್ನೆಲ್ಲ ಈಗ ಖರ್ಚು ಮಾಡಿ ಹೋಗಿದೆ. ದಿನಕ್ಕೆ 10,000 ರಿಂದ 15,000 ಬೆಡ್ ಚಾರ್ಜನ್ನು ಕೇಳ್ತಿದ್ದಾರಂತೆ. ಸೊ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಈಗ ಅವರಿಗೆ ಹಣದ ಸಹಾಯ ಬೇಕಿರೋದ್ರಿಂದ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಣಕ್ಕಾಗಿ ಎಲ್ಲ ಒಬ್ಬ ನಟಿಯರಲ್ಲಿ ಹಾಗೂ ಯಾರ್ಯಾರು ಆ್ಯಕ್ಟ್ರೆಸ್ ಇದ್ದಾರೆ ಎಲ್ಲರ ಹತ್ರನೂ ಕೂಡ ಬೇಡ್ಕೊಂಡಿದ್ದಾರೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಹೇಳಿ. ಸೊ ಅವರ ಫೋನ್ ಪೇ ನಂಬರ್ ಹಾಗೂ ಗೂಗಲ್ ಪೇ ನಂಬರ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಬ್ಯಾಂಕ್ ಅಕೌಂಟ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಕೂಡ ಬೇಡ್ಕೊಂಡಿದ್ದಾರೆ. ಸೊ ಎಲ್ಲ ಕಲಾವಿದರು ಕೂಡ ಅವರಿಗೆ ಸಹಾಯನ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಯಾವ ಕಾಯಿಲೆ ಅಂತ ಗೊತ್ತಾಗದೇ ಇರುವಂತಹ ಸಿಚುವೇಶನ್ಗೆ ಅವರು ಬಂದಿದ್ದಾರೆ. ಸೊ ಅವರ ಮುಖ ಮತ್ತು ಅವರ ದೇಹವನ್ನು ನೋಡ್ತಾ ಇದ್ರೆ ಅವರು ತೀರಾ ಈಗ ಸಿಕ್ಕಾಪಟ್ಟೆ ಅಸ್ವಸ್ಥರಾಗಿದ್ದಾರೆ. ಸೊ ಇವರು ಬದುಕುಳಿಯುವಂತಹ ಚಾನ್ಸಸ್ಗಳು ಕೂಡ ತೀರಾ ಕಡಿಮೆ ಇದೆ. ಅವರನ್ನ ಆದಷ್ಟು ಬೇಗ ನಾವು ಒಳ್ಳೆಯ ಒಂದು ಸಹಾಯನ ಮಾಡಿದ್ರೆ ವೈದ್ಯರು ಅವ್ರನ್ನ ಬದುಸ್ಕೊಳ್ತಾರೆ ಅಂತಾನೂ ಕೂಡ ಈಗ ಮಾಹಿತಿಗಳು ಕೂಡ ಬಂದಿದೆ. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಧನ ಸಹಾಯನ ಮಾಡಿಬಿಟ್ಟು ಅಂತಹ ಒಬ್ಬ ಕಲಾವಿದನ್ನ ಉಳಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈ ಕಲಾವಿದ ಕೇವಲ ನಟನೆ ಅಷ್ಟೇ ಮಾಡದೆ ಹಲವಾರು ಜನಕ್ಕೆ ನಟನೆಯನ್ನ ಹೇಗೆ ಮಾಡಬೇಕು ಅಂತಾನೂ ಕೂಡ ಹೇಳ್ಕೊಡುವಂತಹ ಒಂದು ಕ್ಲಾಸ್ ಅನ್ನು ಕೂಡ ತೆರೆದಿದ್ರು. ಬಟ್ ಅವರ ಜೀವನದಲ್ಲಿ ಇಂಥ ಒಂದು ದೊಡ್ಡ ಆಘಾತ ಆಗಿದೆ. ಸದ್ಯಕ್ಕೆ ಅವ್ರಿಗೆ ನೋಡ್ಕೊಳ್ಳೋಕ್ಕೂ ಕೂಡ ಅಲ್ಲಿ ಯಾರು ಇಲ್ವಂತೆ. ಮುಂದೆ ಒಬ್ರು ನಿಮ್ಗೆ ಆ ವಿಡಿಯೋದಲ್ಲಿ ಏನೇನಾಗಿದೆ ಅಂತಾನೂ ಕೂಡ ತಿಳಿಸ್ಕೊಡ್ತಾರೆ. ಧಾರಾವಾಹಿ ಹಾಗೆ ಮ್ಯಾಕ್ಸ್ ಚಿತ್ರದಲ್ಲಿ ಕೂಡ ನೀವು ಅವರನ್ನ ನೋಡಿರ್ತೀರಾ. ಅವರು ವಿಪರೀತ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಬೆಂಗಳೂರಿನ ಬ್ಯಾಪ್ಟಿಸ್ಟ್ ಆರೋಗ್ಯದ ಕಾರಣ ಗೊತ್ತಿಲ್ವಂತೆ. ಅವರಿಗೆ ಇದ್ದಕ್ಕಿದ್ದ ಹಾಗೆ ಒಂದು ರೀತಿಯ ಇನ್ಫೆಕ್ಷನ್ ಆಗಿರೋದ್ರಿಂದ ಅವರಿಗೆ ಅನಾರೋಗ್ಯ ಆಗಿ ಅದಕ್ಕೆ ತುಂಬಾ ಖರ್ಚಾಗ್ತಾ ಇದೆ. ಸಹಾಯ ಬೇಕು ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಸದ್ಯದಲ್ಲಿ ಅವ್ರನ್ನ ನೋಡ್ಕೊಳ್ಳೋದಕ್ಕೆ ಕುಟುಂಬಸ್ಥರು ಯಾರು ಇಲ್ಲ. ಅವರ ತಾಯಿ ಮಾತ್ರ ಅವ್ರ ಜೊತೆಗೆ ಇದಾರೆ. ಜೊತೆಗೆ ಹಣಕಾಸಿನ ಅಗತ್ಯನೂ ಇರೋದ್ರಿಂದ ಕಲಾವಿದರೆಲ್ಲರಲ್ಲೂ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ. ಈ ಮೆಸೇಜ್ ನ ಆದಷ್ಟು ಫಾರ್ವರ್ಡ್ ಮಾಡಿ ಅವರಿಗೆ ಆದಷ್ಟು ಬೇಗ ಗುಣ ಆಗ್ಲಿ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ.